ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ, ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಏನ ಪರಾಧವ ಗೈದೆನೆಂದೆನೋ ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಪರಮಾತ್ಮ ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಒಂದು ಅರಿಯದೆ ಬಲು ನೊಂದಿಗೆ ಒಂದು ಅರಿಯದೆ ಬಲು ನೊಂದಿಗೆ ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಜನನಿಯೋ ಯಾರೋ ಜನಕನು ಯಾರೋ, ಬಂದು ಯಾರೋ ಬಳಗವು ಯಾರೋ. ಜನನಿಯೋ ಯಾರೋ ಜನಕನು ಯಾರೋ, ಬಂದು ಯಾರೋ ಬಳಗವು ಯಾರೋ. ಜನನಿಂದನೆಯಲ್ಲಿ ಬಲು ನೊಂದಿಗೆ ಸ್ವಾಮಿ. ಜನನಿಂದನೆಯಲ್ಲಿ ಬಲು ನೊಂದಿಗೆ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಏನ ಪಾರಾದವ ಗೈದನೆಂದೇನೋ ಪಾರಾದವ ಗೈದನೆಂದೇನೋ. ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆರೈಸಲು ಕಾರಣವೇನು ಪರಮಾತ್ಮ? ಪರಮಾತ್ಮ ಕುಲಹೀನದಂತಾಗುವೆ. ಕುಲಹೀನನ ಗುಣಗಳು ನಿನ್ನಲ್ಲಿವೆ. ಒಮ್ಮೆ ಯೋಚಿಸಿ ನೋಡು ಕರ್ಣ. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೋತನೆಂಬ ವಿಚಾರವು ಇಡೀ ಪ್ರಪಂಚವೇ ಬಲ್ಲದಲ್ಲ ದೇವ. ಕರ್ಣ ಕುಲಹೀನನಲ್ಲ ಕೇಳನ್ನ ಮಾತ. ಕುಲಹೀನನಲ್ಲ ಕೇಳನ್ನ ಮಾತ. ರವಿ ವಂಶದೊಳ್ಳವತರಿಸು ರವಿ ಸತನ ಸುಕುಮಾರ ಸುಕುಮಾರ. ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಕರೆಯ ಬೆಳಗುವ ರವಿಯ ಕರುಣನೇ.
ಸರಳ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮ ಎಂದೆನಿಸಿ ನೆಲೆವ ರವಿಸುತ್ತ ದುರವೀರ ಸುಕುಮಾರ ತಳಮಳವೇ ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳವೇ ಮನದ ಚಿಂತೆ ತೊರೆ ಅನಿತ ಭುವನದೋಳ್ ಕೀರ್ತಿಯ ಪಡೆವೆ ಅನಿತ ಭುವನದೋಳ್ ಕೀರ್ತಿಯ ಪಡೆವೆ ಕನಕರವೆನಿಸಿದ ಕೇಜಿಯೊಳನೆ ಕನಕರವೆನಿಸಿದ ಮೇಜಿನಿಯೊಳನೆ ಮಹಾಮಹಿಮ ಎಂದೆನಿಸಿ ನೆರೆವ ರವಿಸುತ್ತ ಸುಕುಮಾರ ದುರವೀರ ಸುಕುಮಾರ ಪರಮಾತ್ಮ, ಶ್ರೇಷ್ಠವಾದ ಚಂದ್ರಕುಲವೇ ನಿನ್ನ ವಂಶ. ಆ ಕುಂತಿದೇವಿಯೇ ನಿನ್ನ ತಾಯಿ, ಆ ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಆ ಪಾಂಡವ ಪುತ್ರರೇ ನಿನ್ನ ಸಹೋದರರು ಕಣ್ಣ. ಪರಮಾತ್ಮ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲೆಂದೇ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕಣ್ಣ, ಪರಮಾತ್ಮ, ರಾಜಾದಿರಾಜನಾಗಿ ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾದ ನೀನು ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ನನ್ನೊಡನೆ ಭಾಗರ್ಣ. ಪರಮಾತ್ಮ, ದೇವ ಶೋಧನೆ ಶೋಧನೆ ಪರಿತಾಪ ಗಿಡಾದ ದೇವ ಶೋಧನೆ ಶಾಪ ಬಂಧುಗಳ್ಯಾರೆಂದು ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪ ನಿಂದನೆಯಲ್ಲಿ ನೊಂದೆ ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪ ನಿಂದನೆಯಲ್ಲಿ ನೊಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ದನೆಯೇನಿತು ಶಾಪ ರಹಸ್ಯದ ಅಂತರವರಿತು
ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ಭಯವರಿತೆ ಜೀವಿಸಲೇ ಪರಿ ಸಹಚರ ಸಮಗೋಡೆ ಜೀವಿಸಲೇ ಪರಿ ಸಹಚರ ಸಮಗೋಡೆ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇನಿದು ಶಾಪ ಪಾಪಿ ಯಾದ ಪರಿತಾಪ ಕಿಡಾದ ದೇವಾ ಶೋಧನೆಯೇನಿದು ಶಾಪ ಕರ್ಣ, ನನ್ನ ಮಾತನ್ನು ಸತ್ಯ ಎಂದು ನಂಬು. ಇದರಲ್ಲಿ ಸತ್ಯ ಎಂಬುದು ಬಗ್ಗೆ ಸಾಕ್ಷಿ ಪುರಾವೆಗಳು ಯಾವಿರುವುದು ದೇವ? ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುವಿ ಕುಂತಿ ಮಾತೆಯ ಕುವರ ವೀರವರ ನನ್ನ ನುಡಿಯ ಸಂತೋಷದಿ ಪರಮಾತ್ಮ, ನನ್ನ ಜನನ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ದೇವ? ತಿಳಿಸುವೆಂದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಕರ್ಣ, ಪರಮಾತ್ಮ, ಹೌದು ಕರ್ಣ. ಆಶ್ಚರ್ಯಕರ ನಿನ್ನ ಚರಿತ್ರೆ ಆಶ್ಚರ್ಯಕರ ನಿನ್ನ ಚರಿತ್ರೆ ಆಶ್ಚರ್ಯಕರ ನನ್ನ ನುಡಿಯ ಸಂತೋಷದಿ ಆಗಿರುವೆ ಮಾತೆ ಕುಂತಿಯ ದ್ವಾರ ಪರಮಾತ್ಮ, ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುವರಲ್ಲ ದೇವ? ಕರ್ಣ, ಪರಮಾತ್ಮ, ಸೂತನೋ ಹನಾತನಲ್ಲವೋ ಚಂದ್ರ ಕುಲಾಧೀಶನೇನೋ. ಕರ್ಣ, ಪರಮಾತ್ಮ, ಸೂತನೋ ಹನಾತನಲ್ಲವೋ ಚಂದ್ರ ಕುಲಾಧೀಶನೇನೋ. ಪಾಂಡವರನ್ನು ಸೇರೆ ಸುಖದೇ
ನನ್ನ ನುಡಿಯ ಸಂತೋಷದಿ ಆಲಿಸು ವೀರ. ತುದಿ ಮಾತಿಯ ಕುವರ, ವೀರವರ ರವಿಕುವರ, ವೀರವರ ರವಿಕುವರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯ ಎಂದು ಎಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿ ತಮ್ಮ ಗುರುಗಳಾದ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುತ್ತವೋ ಫಲಿಸುವುದಿಲ್ಲವೋ ಎಂದು ಮನದಲ್ಲಿ ಅನುಮಾನಗೊಂಡು ಅದರಲ್ಲಿ ಒಂದಾದ ಆ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಈ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ಸೂದರು ನಿನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿ ಆರೈಸಿದರು. ಈಗಲೂ ನನ್ನ ಸಂಗಡ ಬಾಕರ್ಣ, ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರನ್ನು ಸಮಸ್ತ ರಾಜರನ್ನು ಓಲೈಸಿ ಆ ದಿವ್ಯ ಸಿಂಹಾಸನದ ಮೇಲೆ ಮತ್ತೆ ರಾಜ್ಯಭಾರವಾಡುವಂತೆ ಬಾಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನನನ್ನು ಕಂಡ ಸೂತ ನೀಚ ಎಂದು ಹೀಯಾಳಿಸಬರಲ್ಲ ದೇವ. ನಾನಿಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ಆ ಪಾಂಡವರಿಗಾಗಲಿ ನಿಮ್ಮ ತಾಯಿ ಕುಂತಿದೇವಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ನನ್ನ ಮನವು ಮರುಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಅವಳ ಮನಸ್ಸನ್ನು ನೋಯಿಸದೆ ಸಂತೋಷಪಡಿಸು ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯ್ತು, ನಾನಿಂದು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕದವನಲ್ಲ. ಏಕನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದನಿ, ಕೊನೆಗಾಣಿಸದನಿ. ಶೋಕ ಸಾಗರದೊಳಗೆ ಏಕೆನ್ನಲು ಹೆಂದಿ, ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ ಹೆಂದಿ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ ಕೇಳಿದಯನ್ನಾದಿ ಶೋಕ ಸಾಗರದೊಳಗೆ ಜನನಿಯಂಬುವ ಪರ್ಯ ಕುಂತಿದೇವಿಯು ಎನ್ನ ಜನನಿಯಂಬುವ ಪರ್ಯ ಮಾತೆಯನ್ನು ಮಮಕಾರ ಮಾತನಾಡಿಸಲೆಂದು, ಮಾತೆಯನ್ನು ಮಮಕಾರ ಮಾತನಾಡಿಸಲೆಂದು ಮನವು ಕಾತರಿಯುತ್ತದೆ ವೇಷವನ್ನ ತ್ಯಜಿಸಿ, ಮನವು ಕಾತರಿಯುತ್ತದೆ ವೇಷವನ್ನ ತ್ಯಜಿಸಿ. ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ ಹರಿ ಹರಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರಿಂದ ನಂಬಿರುವ ಧರ್ಮರಾಯನ ನನ್ನ ಸಹೋದರನೇ, ಇನ್ನು
ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ಇನ್ನು ತೇಜೋಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಯಾರೊಡನೆ ಯುದ್ಧಕ್ಕೆ ನಿಂತರು ಸೋಲನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಯೇನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚವಾಗುವುದನ್ನು ಹೇಗೆ ನೋಡಲಿ? ಏ ಪಾಪಿ ಕರ್ಣ, ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನಿನಗೆ ಬಂಧು ವರ್ಗದವರು ಇವರೇ ಎಂದು ತಿಳಿದ ಬಳಿಕ ಚಂತ ಉಭಯ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ನಾನ್ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾನ್ ಕೊಲ್ಲಲೇ. ಧರದೋಳ್ ತಮ್ಮಂದಿರಂ ನಾನ್ ಕೊಲ್ಲಲೇ. ಕೊಲ್ಲಲಾಗದ ಬಿಟ್ಟೊಡೆ ಸೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿನ್ಬಾಳ್ವನೆ. ಚಲದಿನ್ ಪಾರ್ತನರುಂಡವಂ ತರಿದೋ ಚಲದಿನ್ ಪಾರ್ತನರುಂಡವಂ ತರಿದೋ ಮಾತಾಮಿಗೆ ಆನಂದವಂ ಭರಿಸಲ್ಕಾಗದೆ ಪಾರ್ತನ ಘೋರ ಚರಕೆ ನಾವು ತುತ್ತಾಗಲೇ. ಸಾಯಲೇ. ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರ ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯ್ತು. ಇನ್ನಾದರೂ ಸುಖವಾಗಿದ್ದರೆ ಹೆಚ್ಚೆ ಹೆಚ್ಚಿಗೊಬ್ಬಮಾನ ಸೇವಿದಾತ. ಈ ದ್ರೌಪದಿ ಹಣೆಯಲ್ಲಿ ನೀನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ಒಲಿಸುವೆನೋ ನಳದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ಒಲಿಸುವೆನೋ ನಳದಿ. ಎನ್ನೈರಿಗಳವರನ್ನು ಸಿಗಿವೆನೋ ನಳದಿ. ಪ್ರಿಯತಮೇ, ಸಿಗಿದವನ ಎದೆಯ ಬಗೆಯುತ್ತ
ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವುದು ಪ್ರಿಯತಮೆ. ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯಂತೆನಿಸಿದರೆಯೋ ಪ್ರಿಯತಮೆ, ಪಾಂಡವರ ಪತ್ನಿಯಂತೆನಿಸಿದರೆಯೋ ಕೆಚ್ಚನೆಯ ರಾಣಿಯಂತಿರದೆ ಈ ಪರಿಯೋ. ಕೆಚ್ಚನೆಯ ರಾಣಿಯಂತಿರದೆ ಈ ಪರಿಯೋ. ದೇವಿ ಪ್ರಾಣೇಶ್ವರ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ದುರಾತ್ಮರವರು ಒಲಿಸುವೆ ನಾನೊಳದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ದುರಾತ್ಮರವರನ್ನು ಒಲಿಸುವೆ ನಾನೊಳದಿ. ಎನ್ನೈರಿಗದವರನ್ನು ಸಿಗಿಯುವೆ ನಾನೊಳದಿ. ಏಕೆ ಏನಾಯಿತು? ಏಕೆ ಈ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಗ್ಯದಿಂದಾದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀಯ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇವಿದಾತ, ಇಂತಹ ಅಪರಾಧಿನ ಸ್ತ್ರೀ ಚಾತಿಯನ್ನು ಏತಕ್ಕಾದರೂ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದಿರಿ? ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಂದೆ ಸಹಿಸಿದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸಿದಾದೆ. ಸರಿಯೇ ನಿಮಗೆ ಸಮ್ಮತವಾದುದು, ಸರಿಯೇ ನಿಮಗೆ ಸಮ್ಮತವಾದುದೆದುರೆಯೇ. ಕೇಳು ನನ್ನ ಕಥೆಯ ವ್ಯಥೆಯ, ತಾಳೆ ನೀ ವ್ಯಥೆಯ ವ್ಯಥೆಯ. ಸ್ವಾಮಿ, ಬರೀ ಕಥೆಗಿಲ್ಲಂತೆ. ಪಾಂಡವರ ಪತ್ನಿಯೆನಿಸಿ ಬರಿದವಳು ಸಹಿಸಿದಾರೆ. ಪಾಂಡವರ ಪತ್ನಿಯೆನಿಸಿ ಬರಿದವಳು ಸಹಿಸಿದಾರೆ. ಈ ಶೂರತನವು ಏಕೆ? ಪ್ರಾಣೇಶ್ವರ, ದೇವಿ, ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ. ಈ ಶೂರತನವು ಏಕೆ? ಬರಿದಾಯ್ತೆ ಮನದ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದು. ಸರಿಯೇ ನಿಮಗೆ ಸಮ್ಮತವಾದುದೆದುರೆಯೇ. ಕೇಳು ನನ್ನ ಕಥೆಯ ವ್ಯಥೆಯ. ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಲಿ ಪಣವಾಗಿ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಹೇಡಿ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದಂದಾದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ದೇವಿ. ಅದಿರಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೂ ಏನು? ತಾವಿಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕವೇ? ಅದು ಹಿಂದಿನ ಮಾತು ಪಾಂಚಾಲಿ.
ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳನು ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನ ಸಂಧಿಗ ಕಳಿಸಿರುವವರೆಗೂ ಇನ್ನೇನು ಸಂಧಿ ಆಗುವುದು? ಆಗಲಾದರೂ ಈ ನಿನ್ನ ಬಿಸಿಲು ಮನೆಯಲ್ಲಿ ಕಟ್ಟುವೆಷ್ಟೆಂದು ಪರಿಹಾಸ್ಯ ಮಾಡಿದ ಕಡೆ ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದೇವಿ, ರಾಯಭಾರಕ್ಕೆ ಹೋಗಿರುವವರು ಯಾರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಿಕಾಂಗಿರ ವಿಲಾಸ ವಿಂಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆ. ಅದರಲ್ಲಿ ದೇವಿ, ಆ ಭಾನುಮತಿಗೇನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ ದೇವಿ, ನಾನಿಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಹೌದು. ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮನೆ ಬಿಡಿಸೋ ತನಕ ಈ ನನ್ನ ಬೆಚ್ಚದ ಮನೆ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರ. ಅರಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದೇ ನಿನ್ನ ಚಾತುರ್ಯತೆಯನ್ನು ಮುಗಿಸಿದ್ದೆ ಎಂದಿದ್ದೆ. ಬಾಪು ಪಾಂಚಾಲಿ, ಬಾಪು. ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಮುದ್ದಾಡುವೆನು ಬಾರೆ, ರಣಲಂ ಬಗೆದು ಗುರುಳ ದುಶಾಸನ ರಣಲಂ ಬಗೆದು ಪಾಪಿ ದುರ್ಯೋಧನ ತೊಡೆಯನು ಮುರಿವೆ. ಪಾಪಿ ದುರ್ಯೋಧನ ತೊಡೆಯನು ಮುರಿವೆ. ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನು. ನಡೆಸದೆ ಬಿಡನೆ. ಹೌದು ದೇವಿ. ಸಮಯ ಪರಿಭವವನ್ನು ಮರೆಯುವ ಮೇಲೆ ಮಾಡಿದ ಪಂಥವ ನಡೆಸದೆ ಬಿಡನೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಚಿಂತಿಪೆ ಹೇಗೆ ಧೃಪದ ಕುವರಿಯೇ, ಏಕೆ ಧೃಪದ ಕುವರಿಯ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಪ್ರೇಯಸಿ ನೀನು. ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ
ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮತೆಯ ಮನಸ್ಸಿಲ್ಲದಿರೆ ವಿರಾಮ. ಸಮತೆಯ ಮನಸ್ಸಿಲ್ಲದಿರೆ ವಿರಾಮ, ಸಮಯವಿದೆ. ಮನಮುದಿಸುವ ಮಧುಮಾಸ ವಿಲಾಸ, ಮನಮುದಿಸುವ ಮಧುಮಾಸ ವಿಲಾಸ, ಕೌರವ ಶಿರವ ಧರೆಗಳು ನೀನು, ಕೌರವ ಶಿರವ ಧರೆಗಳು ನೀನು. ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ದೇವಿ ಪ್ರಾಣೇಶ್ವರ ಚೆಲ್ಲುತ್ತಾ ಸೇರುವೆ. ಈಗಲ್ಲ ಆಗ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ, ಕಾಂತೆಯ ನೀನು. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ, ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ದೇವಿ ಅದು ಹಾಗಿರಲಿ, ನಿಮಗೆ ಇದು ನೆನಪಿರುವುದೇ? ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಕುರುಕುಲಾಂತ ಕಾಳರಾತ್ರಿಯನ್ನು ಸಂಬೋಧಿಸಿದರೆ ಮತ್ತು ಇನ್ನು ಏನೇನು ಇಲ್ವೇ? ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞ ವಾಕ್ಯವನ್ನು ಉಳಿಸಲು ಅಪೇಕ್ಷಿಸಿರುವ್ಯಾ? ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿಲ್ಲಿಸುತ್ತಿದ್ದೇನೆ. ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೂ ಸಹಿಸಲಾರೆ. ಅಗ್ರಜ ಪಾರ್ಥ, ಆಗಲೇ ಭೀಮನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದೊರತು ಮತ್ಯಾರೂ ಸತ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸಕಲ ಸುಖ ದುಃಖಗಳಿಗೂ ಸ್ತ್ರೀಯರೇ ಕಾರಣವೆಂದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಸಮನಗೊಳಿಸುವುದೇ ನನಗೆ ಅಸಾಧ್ಯವಾಗಿರುವುದು. ಭೀಮಸೇನ ಸಹೋದರ. ಅಗ್ರಜ, ಏತರ ನಡತೆ ಪ್ರೀತಿ ಸಹೋದರ ಕೋಪದಿ ನಿಹುದೇ. ಏತರ ನಡತೆ ಪ್ರೀತಿ ಸಹೋದರ ಕೋಪದಿ ನಿಹುದೇ.
ಆಗುವುದು ತಿಳಿಯುವುದೇ. ಭೀಮಸೇನ, ನನ್ನಲ್ಲಿ ಕೋಪವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ನಿಮ್ಮ ಯಾರ ಮೇಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದೆ, ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿದ್ದೇನೆ. ಕಂಡವರ ಮನೆ ಬಾಗಿನಲ್ಲಿ ಸಂಧಿಯ ಯಾಚನೆಯನ್ನು ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಇದನ್ನು ನೀವು ಸಹಿಸಬಹುದು, ಇನ್ನೊಂದು ಗೈಯು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಇಲ್ಲ ಸಹೋದರ, ಕೋಪ ಮಾಡಬೇಡ ಅಣ್ಣ. ಧರ್ಮರಾಯರು ನಮಗೆಲ್ಲ ಹಿರಿಯವನು. ಆತನಿಗೆ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದ್ದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀರಿಸೋ ಸಮಯ ಬಂದೆಂದು ಹರಿದೆಯ ತರುಣಿ ಏತಕ್ಕೆ ಇದು ಗುಡವು. ಮಾನಿನಿ ಮನದ ವೇದನೆ ನೀರಿಸೋ ಸಮಯ ಬಂದೆಂದು ಹರಿದೆಯ ತರುಣಿ ಏತಕ್ಕೆ ಇದು ಗುಡವು. ಪಾಂಚಾಲಿ, ಧರ್ಮಜನಮ್ಮಯ್ಯ ನಿರ್ಮಲ ಬಾದ್ರುವು. ಧರ್ಮಜನಮ್ಮಯ್ಯ ನಿರ್ಮಲ ಬಾದ್ರುವು. ನೀರುವುದನುಚಿತ ಪರಿಚಿತದೆ ನುಡಿಯ. ನೀರುವುದನುಚಿತ ಪರಿಚಿತದೆ ನುಡಿಯ. ಸಹಿಬುದು ಮನದೊಳು ತಾಪವದರುಣಿ. ಸಹಿಬುದು ಮನದೊಳು ತಾಪವದರುಣಿ. ಧರ್ಮದಿಂದಗಳ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗದು ಕರಿಯ. ಧರ್ಮದಿಂದಗಳ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗದು ಕರಿಯ. ಸಾರಸಾಕ್ಷಿಣಿ ಹರಿಯದಗಿ ಪರಿಯ. ಸಾರಸಾಕ್ಷಿಣಿ ಹರಿಯದಗಿ ಪರಿ. ಏಕಿಂತ ನಿನ್ನ ವಿಕೋಪಗಳುವೆ, ಏಕಿಂತ ನಿನ್ನ ವಿಕೋಪಗಳುವೆ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯ ಬಂದೆನ್ ಹರಿತೆಯ ತರುಣಿ ಏತಕ್ಕೆ ಇದು ಗುಡವು. ಪಾಂಚಾಲಿ, ಇದಕ್ಕೆ ನೀನೇನು ಹೇಳುವೆ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಧರ್ಮ. ಯುದ್ಧವು ಎಂತಹ ಅನಾಚಾರವೆಂದು ನೀನು ತಿಳಿದಿಲ್ಲ ಪಾಂಚಾಲಿ. ಅಭಿಮಾನಕ್ಕೆ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿನಾಶಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಪಡುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗೆ ಕಳಿಸಿ ಆ ದುರ್ಯೋಧನದಿಂದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಶಾಂತರಾಗಿ ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರ್ತಿರುವರು. ಅಣ್ಣ, ಪರಮಾತ್ಮ ಪಾಂಡುಪುತ್ರರ ಪ್ರಾಣಗಳನ್ನು ಸ್ವೀಕರಿಸು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಅಂದರೆ ಮುಂದೇನಾಯಿತು ಪ್ರಭು? ಸಮರ್ಪಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವಷ್ಟೇ ನಡೆಯಿತೆ. ಎಲ್ಲ ನಾನು ಅಂದುಕೊಂಡಂತೆ
ತಕ್ಕ ರೀತಿಯಲ್ಲಿ ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರೇ ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಪ್ರಿಯ, ಶಾಂತರಾಗಿ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗಿರುವುದು. ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತೊಡೆನಾರೆ ರುಕ್ಮಿಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ತಂದೆಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಓ ಆಯ್ತು, ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಈಗ ತಿಳಿದು ನಿನ್ನ ಅಭಿಮತವು ಕೃಷ್ಣ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನೊಬ್ಬನೇ ಬಳಿ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸಿರಿ ನುಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಎಷ್ಟೊಂದು ಅಸಹನೆ ಏಕೆ? ನಾನು ಮೊದಲೇ ಹೇಳಲಿದೆ, ಇದು ನಿನಗೆ ಸಂಬಂಧಪಟ್ಟ ವಿಚಾರವೆಂದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಇಂದಿನ ರಾಜ್ಯಸಭೆಯಲ್ಲಿ ಎಲ್ಲರೂ ಒಪ್ಪಿದರು. ನಿಮ್ಮ ಸಂದೇಶವನ್ನು ತಿಳಿಸಿದನು, ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಎಲ್ಲರೂ ದುರ್ಯೋಧನ, ದ್ರೋಣ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಮುಂತಾದವರು. ಆ ದುರ್ಯೋಧನ ಆದರೂ ಸಹ ಒಪ್ಪಿದನು. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದು ನಿನ್ನೆ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬಿಡುತ್ತಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಅಟ್ಟುವೆನು. ಭೀಮಸೇನ, ನೀನು ನಿಜವಾಗಲೂ ಇನ್ನೊಬ್ಬತೆಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ತಾನೇ ಹಾಳುತ್ತಿದ್ದೆ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ಭೀಮಸೇನ, ಆ ದುರ್ಯೋಧನ ನಿಮಗೆ ಒಪ್ಪುವ ವಿಚಾರವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಪರಮಾತ್ಮ, ಅದೇನೋ ಸಂದೇಶೀಯ? ಅದು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಬಂದು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತದೆಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ನಿನ್ನ ಪ್ರಿಯವಾದ ಸಂದೇಶವನ್ನು ತಿಳಿಸಲಾಗದು. ಈ ಪರಿಹಾಸ ಬೇಕೆ ಕೃಷ್ಣ? ಪರಿಹಾಸ ಅಲ್ಲ ಕಣಯ್ಯ, ನಿನ್ನನ್ನು ಕಂಡರೆ ನನಗೆ ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಟ್ಟುಕೊಂಡು ಇಟ್ಟು ಈ ಪಾರ್ಶ್ವದಲ್ಲಿ ಕುಳಿತು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಕೋಪ ಮಾಡುವುದಿಲ್ಲ ತಾನೆ? ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ತಂಗಿ, ಅಣ್ಣ, ನಾನು ಹೇಳಿದಂತೆ ಮಾಡು ಕಂಡೆಯಾ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವೆ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಲ್ಲ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುಡಿ ಕಟ್ಟುವುದರಲ್ಲಿ ಮಹಾಪಂಡಿತಿಯಂತೆ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುತ್ತದೆಯೋ ಬರುವುದಿಲ್ಲವೋ ಎಂದು ನಾನು ನೋಡುವೆನು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ? ಕೋಪಿಸಿಕೊಳ್ಳುವುದಿಲ್ಲವೇ? ಅದು ಕ್ಷಣ ಕಾಲ. ಈಗ ಕೇಳಿರಿ, ಈ ಭೀಮನ ಕರಗಳನ್ನು ಬಂಧಿಸಿದ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ನೆರವಾಯಿತು. ಯಾರು ಗೊತ್ತಿದ್ನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರ ದುರಾತ್ಮಕರು? ಗೊತ್ತಿನ್ಯಾರು? ಆ ದುರಂಕಾರಿಯಾದ ದುರ್ಯೋಧನ ಆ ಕೆಲಸ ಮಾಡಿದನು. ದುರಾಚಾರಿಯಾದ ದುಶ್ಯಾಸನ ಆ ಕೆಲಸ ಮಾಡಿದನು. ಇಂತಹ ಕೆಲಸವನ್ನು ಅವರಲ್ಲದೆ ಮತ್ತಿನ್ಯಾರು ಮಾಡುವರು? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು.
ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಆ ದುರ್ಯೋಧನನು ಈ ರೀತಿ ಅಪಮಾನ ಪಡಿಸಿದ್ದೇನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರ, ರಾಜ್ಯ ದೊರಕುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನುಡಿದನು. ಈ ಸಂದೇಶಕ್ಕೆ ನಮಗಿಳಿದಿರುವುದು ಅದುವೇ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟವನೆಂದು. ಕೊನೆಗೂ ಲಭಿಸಿದ್ದು ಯುದ್ಧವೇ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ನೀವೇ ತಾನೇ ಕಟ್ಟಿಸಿದ್ದು, ಬಿಡಿಸಿ ನೀವೇ. ಏಕೆ? ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಜೈ ಬಜರಂಗಬಲಿ. ಅರ್ಜುನ, ಎಲ್ಲಿ ನನ್ನ ಕದೆ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದೆ ನಿಜವಾದರೆ, ನನ್ನ ತಾಯಿ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾದರೆ, ಮುಂದೆ ನಡೆಯುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವ ಮತ್ತು ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನ ತಮ್ಮ ದುಶ್ಶಾಸನನ ಒಡಲನ್ನು ಬಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಳುಮಡಿ ಕಣ್ಣು ಕಟ್ಟಿಸುವುದು. ಅನಂತರ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಕಿತ್ತು ನೆಲ ಕಪ್ಪಳಿಸಿ ಈ ನನ್ನ ಎಡಗಲದಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ದುರುಳ ಕೌರವನನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ದುರುಳ ಕೌರವನನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಲವರ ರಕ್ತಪಾನ ಮಾಡದಿರುವೆನೆ. ರಣದಲವರ ರಕ್ತಪಾನ ಮಾಡದಿರುವೆನೆ. ಪತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವರ ಕುಟ್ಟಿಕೊಳ್ಳುವೆ, ಕಲೆಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವರ ಕುಟ್ಟಿಕೊಳ್ಳುವೆ, ಕಲೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವನನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ. ರಣದಲವರ ರಕ್ತಪಾನ ಮಾಡದಿರುವೆನೆ. ರಣದಲವರ ರಕ್ತಪಾನ ಮಾಡದಿರುವೆನೆ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.